ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ರೂಪಿಣಿ ಅಂತ. ಇದು ನನ್ನ ಯೂಟ್ಯೂಬ್ ಚಾನಲ್ ತುಷಾರಸ್ ಆ್ಯಂಡ್ ಮಾಮ್ ವರ್ಡ್ ಇನ್ ಯೂಟ್ಯೂಬ್ ಕನ್ನಡ ಚಾನಲ್ಲು. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಇವತ್ತು ನಮ್ಮ ಅಜ್ಜಿ ಊರಿಗೆ ಬಂದಿದ್ವಿ. ನಮ್ಮ ಅಜ್ಜಿ ಊರಲ್ಲಿ ಫಸ್ಟ್ ಲಾಂಗ್ ವಿಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್. ಬನ್ನಿ ನಮ್ಮ ಅಜ್ಜಿ ಊರು ಹೇಗಿದೆ ಅಂತ ತೋರಿಸ್ತೀನಿ. ಇವರು ನಮ್ಮ ತಾತ ಡೆತ್ ಆಗಿ 11 ಡೇಸ್ ಆಗಿತ್ತು. ನಿನ್ನೆ ತಿಥಿ ಕಾರ್ಯಕ್ಕೆ ಅಂತ ನಾವು ನಮ್ಮ ಅಜ್ಜಿ ಊರಿಗೆ ಬಂದಿದ್ವಿ. ಬೆಳಿಗ್ಗೆನೇ ತಿಥಿ ಪುರೋಹಿತರೆಲ್ಲ ಬಂದು ತಿಥಿ ಮುಗಿಸ್ಕೊಟ್ಟು ಹೋಗಿದ್ರು. ಬಟ್ ಆ ಟೈಮಲ್ಲಿ ನಾನು ವೀಡಿಯೋ ಮಾಡೋದಕ್ಕಾಗಲಿಲ್ಲ. ಇವರು ನಮ್ಮ ತಾತಗೆ 90 ಇಯರ್ಸ್ ಆಗಿತ್ತು, 90 ಎಬೋವ್ ಆಗಿತ್ತು. ಡೆತ್ ಆಗಿ 11 ಡೇಸ್ ತಿಥಿಗೆ ಹೋಗಿರ್ಬೇಕಾದ್ರೆ ನಾನು ವೀಡಿಯೋ ಮಾಡಿದ್ದೀನಿ. ಹಾಗೆ ಇವರು ನಮ್ಮ ಅಜ್ಜಿ 2 ವರ್ಷ ಆಯಿತು ಡೆತ್ತಾಗಿ. ನಿನ್ನೆ ಮುಗಿಸ್ಕೊಂಡು ನಿನ್ನೆ ನಾವು ತಿಥಿ ಮುಗಿಸ್ಕೊಂಡು ನಮ್ಮ ಅಜ್ಜಿ ಊರಲ್ಲೇ ಇದ್ವಿ ಫ್ರೆಂಡ್ಸ್. ನಮ್ಮ ತಾತ ತಿಥಿ ಕಾರ್ಯ ಎಲ್ಲ ಮುಗೀತು. ಸಾಯಂಕಾಲ ಒಂದು 5 to 6 o'clock ಬಾವಿಗೆ ನೀರು ತೊಗೊಂಬರೋಣ ಅಂತ ನಮ್ಮ ಅತ್ತೆ ಬಾವಿ ಕಡೆ ಹೊರಟಿದ್ರು ಕುಡಿಯೋ ನೀರು ತೊಗೊಂಬರೋದಕ್ಕೆ. ನಾವು ನೋಡೋಣ ಅಂತ ನಮ್ಮ ಆಂಟಿಯವರು, ನಾನು, ನಮ್ಮ ಆಂಟಿ ಮಕ್ಕಳೆಲ್ಲ ನಮ್ಮ ಅತ್ತೆ ಜೊತೆ ಬಾವಿ ಕಡೆ ಹೊರಟ್ವಿ. ಇದೇ ತಿಂಗಳು 25ನೇ ತಾರೀಕು ನಮ್ಮ ಅಜ್ಜಿ ಊರಲ್ಲಿ ಜಾತ್ರೆ ಇದೆ ಅಂತ ಬ್ಯಾನರ್ ಹಾಕಿದ್ರು. ಅದಕ್ಕೆ ಬ್ಯಾನರ್ ನೋಡಿಕೊಂಡು ನಮ್ಮ ಆಂಟಿಯವರೆಲ್ಲ ನಿಂತ್ಕೊಂಡಿದ್ರು. ಬ್ಯಾನರ್ನ ನೋಡಿಕೊಂಡು ಹಾಗೆ ಬಾವಿ ಕಡೆ ಹೊರಟ್ವಿ ಫ್ರೆಂಡ್ಸ್. ನೋಡೋಣ ಬನ್ನಿ, ಬಾವಿಯಲ್ಲಿ ನೀರು ಎಷ್ಟಿದೆ ಅಂತ ನಾನು ನೋಡಿಲ್ಲ, ತುಂಬ ಇದೆ ಅಂತ ಹೇಳ್ತಿದ್ದಾರೆ. ನಾನು ಚಿಕ್ಕ ಹುಡುಗಿಯಿಂದನೂ ನೋಡ್ತಿದ್ದೀನಿ ಬಾವಿಯಲ್ಲಿ ನೀರು ಯಾವಾಗಲೂ ಇರುತ್ತೆ. ನಮ್ಮ ಅತ್ತೆ ಕೇಳ್ತಿದ್ದಾರೆ ಏನಕ್ಕೆ ವೀಡಿಯೋ ಮಾಡ್ತಿರೋದು ಅಂತ. ನಾನು ಯೂಟ್ಯೂಬಲ್ಲಿ ಹಾಕೋದಕ್ಕೆ ಅಂದಿದ್ದಕ್ಕೆ ಹಾಗೆ ಆ ಬ್ಯಾನರ್ನು ವೀಡಿಯೋ ಮಾಡ್ಕೊ ಅಂತ ಹೇಳಿದ್ರು. ಆಯಿತು, ಹಾಗೆ ಬಾವಿಯಲ್ಲಿ ನೀರು ಎಷ್ಟಿದೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ನಾನು ನೋಡಲಿಲ್ಲ, ಇವಾಗಲೇ ನಾನು ನೋಡ್ತಿರೋದು. ನಮ್ಮ ಆಂಟಿ ಈ ಕಡೆ ಅವ್ರು ಯಾರೋ ಹುಡುಗಿರು ನೀರು ಸೇರ್ತಿದ್ರು ಅಂತ ಆ ಕಡೆ ಹೋದರು. ನೋಡಿ ಎಷ್ಟು ಮೇಲೇ ಇದೆ ನೀರು. ನಿಜ ಹೇಳಬೇಕಂದ್ರೆ ತುಂಬಾ ಖುಷಿ ಆಗುತ್ತೆ. ಎಲ್ಲ ಬಾವಿಯಲ್ಲೂ ಇದೇ ಥರ ಮೇಲೆ ತನಕ ನೀರಿರುತ್ತೆ ಫ್ರೆಂಡ್ಸ್. ನೋಡಿ 1 ಮೀಟರ್ ಹಗ್ಗ ಬಿಟ್ರೇ ಕೈಗೆ ಸಿಗೋ ಥರ ನೀರಿದೆ. ಇವರು ಯಾವುದೇ ಥರದ ಫಿಲ್ಟರ್ ವಾಟರ್ ಆಗಲಿ ಅಥವಾ ಯಾವುದೇ ಒಂದು ಬೇರೆ ನೀರು, ಬೋರ್ವೆಲ್ ನೀರು ಕುಡಿಯೋಲ್ಲ ಫ್ರೆಂಡ್ಸ್. ಯಾವಾಗಲೂ ಇದೇ ನೀರೇ ಕುಡಿಯೋದು. ಇವರು ಇದನ್ನು ಸಿಹಿ ನೀರು ಅಂತಾರೆ. ಅಂದರೆ ಅದು ಇವ್ರಿಗೆ ನ್ಯಾಚುರಲಾಗಿ ಫಿಲ್ಟರ್ ಆಗಿ ಬರೋದು. ನಾವೆಲ್ಲ ಹೋಗಿ ಕಾಸು ಕೊಟ್ಟು ಫಿಲ್ಟರಿಂದ ಅಥವಾ ನಮ್ಮ ಮನೆಗಳಲ್ಲಿ ಫಿಲ್ಟರ್ ಹಾಕ್ಸ್ಕೊಳ್ತೀವಿ. ಇವರು ಆ ಥರ ಯಾವುದು ಮಾಡಲ್ಲ ಫ್ರೆಂಡ್ಸ್. ಎಲ್ಲರೂ ಇದೇ ನೀರನ್ನೇ ಕುಡಿಯೋದು. ಮತ್ತು ಇನ್ನೂ ಒಂದು ಬಾವಿ ಇದೆ, ನೆಕ್ಸ್ಟು ಇದೇ ವಿಡಿಯೋದಲ್ಲೇ ನಾನು ಆ ಬಾವಿನೂ ತೋರಿಸ್ತೀನಿ ಫ್ರೆಂಡ್ಸ್. ನಮ್ಮ ಆಂಟಿ ಮತ್ತು ನಮ್ಮ ಅತ್ತೆ ಇಬ್ಬರೂ 2 ಬಿಂದಿಗೆ ತೊಗೊಂಡೋಗೋಣ ಅಂತ ಅಂದ್ಕೊಂಡು 2 ಬಿಂದಿಗೆಗೆ ಬಾವಿ ನೀರು ತೊಗೊಳ್ತಿದ್ದಾರೆ. ನಮ್ಮ ಅತ್ತೆ ಹೇಳಿದ್ರು ಡೈಲಿ 2 ಬಿಂದಿಗೆ ತೊಗೊಂಡೋಗ್ತೀನಿ, ಅಡುಗೆ ಮರೆಯೋದಕ್ಕೆಲ್ಲ ಇದೇ ನೀರನ್ನೇ ಬಳಸೋದು ಇವರು. ನೋಡೋಣ ಬನ್ನಿ ನಮ್ಮ ಅತ್ತೆ ಕಡೆಯಿಂದನೇ ಈ ಬಾವಿ ಬಗ್ಗೆ ಮತ್ತು ಈ ಬಾವಿ ಎಷ್ಟು ವರ್ಷದ ಹಳೇದು ಅಂತ ನಮ್ಮ ಅತ್ತೆ ಕಡೆಯಿಂದನೇ ಮಾತನಾಡಿಸ್ತೀನಿ. ಹೇಳು ಶೋಭಮ್ಮ, ಇವಾಗ ನಿಮ್ಮೂರಲ್ಲಿ ನಾವು ವಿಡಿಯೋ ಮಾಡ್ತಾ ಇರೋದಲ್ಲ, ಎಷ್ಟು ವರ್ಷದ ಹಳೆ ಬಾವಿ ಇದು? ನೀನು ಹುಟ್ಟೋದಕ್ಕೆ ಮುಂಚೆ ಐತೆ? ನೀನು ಹುಟ್ಟದಾಗಿನಿಂದ ಐತೆ? ಅವಾಗ್ನಿಂದ ನೀರು ಹಿಂಗೆ ಇರ್ತೈತೆ? ಹಾ, ಈಗ ನಿಮ್ಮೂರ ಹೆಸರು ಪರಿಚಯ ಮಾಡು. ಯಾವ ಎಲ್ಲಿ ಡಿಸ್ಟ್ರಿಕ್ಕು ಎಲ್ಲ ಹೇಳು. ಡಿಸ್ಟ್ರಿಕ್ಕು ಅರಬಿಕೊತ್ನೂರು ಗ್ರಾಮ. ಇಲ್ಲಿ ಗ್ರಾಮ ಪಂಚಾಯತಿ ಐತೆ, ಪೋಸ್ಟ್ ಆಫೀಸ್ ಐತೆ, ಅಪಾರ್ಟ್ಮೆಂಟು ಐತೆ, ಲೇಔಟ್ ಐತೆ. ಸಿಟಿಗಿಂತ ಕಡಿಮೆ ಏನು ಇಲ್ಲ. ಐತೆ ಬೆಟ್ಟ ಗುಟ್ಟ ಎಲ್ಲ ಐತೆ ಸುತ್ತ. 25ನೇ ತಾರೀಕು ನಮ್ಮೂರಲ್ಲಿ ಜಾತ್ರೆ ನಡೆಯುತ್ತೆ. ಊರ್ ಸುತ್ತ ಬರೀ ಬೆಟ್ಟನೇ ಇರೋದು. ಇವಾಗ ಹೇಳಮ್ಮ, ಎಷ್ಟನೇ ತಾರೀಕು ಜಾತ್ರೆ ಇರೋದು? 25ನೇ ತಾರೀಕು ಈ ತಿಂಗಳು 25, ಜನವರಿ 25. ಯಾವ ಜಾತ್ರೆ? ಸೋಮೇಶ್ವರ ಜಾತ್ರೆ ಇರೋದು. ಇದೇ ಬಾವಿ ನೀರೇ ನೀವು ಯಾವಾಗ್ಲೂ ಕುಡಿಯೋದು? ಫಿಲ್ಟರ್ ನೀರು ಯೂಸ್ ಮಾಡಲ್ಲ ಯಾರು? ಏನ ಇನ್ನೊಂದ್ಸರಿ ಹೇಳು. ಫಿಲ್ಟರ್ ನೀರು ಕುಡಿದ್ರೆ ಕಾಯಿಲೆ ಬರ್ತೈತೆ. ನೀವ್ ಯಾವಾಗೂ ಇದೇ ನೀರು ಕುಡಿಯೋದು? ಏನ್ ನೀರ್ ಅಂತೀರಿ ನೀವು ಇದನ್ನ? ಸಿಹಿ ನೀರು. ನಮ್ ಪ್ರಕಾರ ಫಿಲ್ಟರ್ ನೀರು, ಇವ್ರ ಪ್ರಕಾರ ಸಿಹಿ ನೀರು. ಇದು ಸಿಹಿ ನೀರು. ದೇವಸ್ಥಾನ ಅಭಿಷೇಕಕ್ಕೆಲ್ಲ ಇದೇ ನೀರು ಹಾಕೋದು. ಇದೇ ನೀರನ್ನ ಅಭಿಷೇಕಕ್ಕೂ ಬಳಸೋದು? ಸೋಮನಾಥೇಶ್ವರ ದೇವಸ್ಥಾನದಲ್ಲಿ ಅಭಿಷೇಕಕ್ಕೆ ಇದೇ ನೀರೇ ಬಳಸೋದು. ಕುಡಿಯೋದು ಇದೇ ನೀರು. ಅಂತರ್ಗಂಗೆ ಬೆಟ್ಟದ ಮೇಲೆ ತಗೊಂಡ್ ಹೋಗ್ತಾರೆ ಈ ನೀರ್ನ ಅಭಿಷೇಕ ಮಾಡಕ್ಕೆ. ಅಭಿಷೇಕ ಮಾಡಕ್ಕ ಬೇರೆ ಸುತ್ತಮುತ್ತ ಊರುಗಳವರೆಲ್ಲ ಬರ್ತಾರೆ.
ನೀರು ತಗೊಂಡೋಗುತ್ತೆ. ನೀವೇನೋ ನಿಮ್ಮೂರ ರಿಸ್ಟ್ರಿಕ್ಷನ್ ಇಲ್ಲ ಎತ್ಕೊಂಬರ್ದಿ ಅಂತ. ಏನಿಲ್ಲ, ಯಾರಾದ್ರೂ ತಗೊಂಡು ಇನ್ನೊಂದ್ ಸ್ವಲ್ಪ ದಿವಸ ಬಿಟ್ರೆ ಇನ್ನೂ ತುಂಬ ಹೋಗ್ತೈತೆ. ತುಂಬಾ ಕಾಂಡ ತಗೊಂಡ್ಬರ್ತೀವಿ. ಮಳೆ ಬಿದ್ದಷ್ಟು ನೀರು ಜಾಸ್ತಿ, ನೀರು ಜಾಸ್ತಿ. ಯಾವಾಗ್ಲೂ ಹಿಂಗೆ ಇರ್ತದೆ. ನಮ್ಮ ಅತ್ತೆ ಮತ್ತು ನಮ್ಮ ಆಂಟಿಯವರೆಲ್ಲ ನೀರು ತೊಗೊಂಡು ಮನೆ ಕಡೆ ಹೋದರು. ಹಾಗೆ ನಾವು ಇನ್ನೊಂದು ಬಾವಿ ನೋಡೋಣ ಅಂತೇಳ್ಬಿಟ್ಟು ಈ ಕಡೆ ಬಂದ್ವಿ. ಹಾಗೆ ನಮ್ಮ ಆಂಟಿ ಮಕ್ಕಳೆಲ್ಲ ಬ್ಯಾನರ್ ನೋಡಿಕೊಂಡು ಹಾಗೆ ಬಾವಿ ಕಡೆ ಹೋಗಿ ಬರೋಣ ಅಂತ ಹೇಳಿದ್ರು. ನೆಕ್ಸ್ಟು ಬಾವಿ ಕಡೆ ಹೋಗಿ ಒಂದು ವೀಡಿಯೋನ ಮಾಡ್ತೀವಿ ಫ್ರೆಂಡ್ಸ್, ಆ ಬಾವಿಯಲ್ಲಿ ಹೇಗಿದೆ ನೀರು ಅಂತ. ನೋಡಿ ಈಗ ಇನ್ನೊಂದು ಬಾವಿ ಕಡೆ ಬಂದಿದ್ದೀವಿ. ಈ ಬಾವಿನ ನಾವು ಫಸ್ಟ್ ಟೈಮ್ ನೋಡ್ತಿರೋದು, ಬಟ್ ಈ ಬಾವಿಯಲ್ಲಿ ಎಷ್ಟಿದೆ ನೀರು ಏನು ಅಂತ ಗೊತ್ತಿಲ್ಲ. ಬನ್ನಿ ನೋಡೋಣ ಬಾವಿಯಲ್ಲಿ ನೀರು ಎಷ್ಟಿದೆ ಏನು ಅಂತ. ಆ್ಯಕ್ಚುಲಿ ನಾವು ಇದುವರೆಗೂ ಈ ಬಾವಿ ಕಡೆ ಬಂದಿಲ್ಲ. ಇಲ್ಲಿ ಸಹ ಕುಡಿಯೋದಕ್ಕೆ ನೀರು ಯೂಸ್ ಮಾಡ್ತಾರೆ. ಆ ಬಾವಿಯಲ್ಲೂ ಯೂಸ್ ಮಾಡ್ತಾರೆ, ಈ ಬಾವಿಯಲ್ಲೂ ಯೂಸ್ ಮಾಡ್ತಾರೆ. ಕೆಲವರು ಈ ಬಾವಿ ತೊಗೊಳ್ತಾರೆ, ಕೆಲವರು ಆ ಬಾವಿಯಲ್ಲಿ ನೀರು ತೊಗೊಳ್ತಾರೆ. ಎರಡೂ ಬಾವಿನೂ ಕುಡಿಯೋ ನೀರಿಗಂತಲೇ ಮಾಡಿರೋದು ಫ್ರೆಂಡ್ಸ್. ಇವೆಲ್ಲ 100-150 ವರ್ಷದ ಹಳೆ ಬಾವಿಗಳು. ಆವಾಗಲಿಂದನೂ ನೀರು ಇದೇ ಥರ ಇದೆ ಅಂತ ಹೇಳ್ತಾರೆ. ಏನೋ ಸಮ್ಮರ್ ಸೀಸನಲ್ಲಿ ಮಾತ್ರ ಕೆಲವೊಂದು ಟೈಮು ನೀರು ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಈ ಬಾವಿಯು ಸಹ ಅಷ್ಟೇ ಇದೆ, ಬಾವಿ ಸ್ವಲ್ಪ ಚಿಕ್ಕದಿದೆ ಅಷ್ಟೇ ಫ್ರೆಂಡ್ಸ್. ಮತ್ತು ಆ ಬಾವಿಯಲ್ಲಿ ನೀರು ಎಷ್ಟಿದೆಯೋ ಅಷ್ಟೇ ನೀರು ಈ ಬಾವಿಯಲ್ಲೂ ಇದೆ. ನಮ್ಮ ಆಂಟಿ ಮಗಳು ನಮ್ಮ ಅಮ್ಮ ಎಲ್ಲ ಒಳಗಡೆ ನೀರು ಎಷ್ಟಿದೆ ಅಂತ ನೋಡ್ತಿದ್ದಾರೆ. ಮತ್ತು ನೋಡಿ ನಾನು ಕೈ ಇಟ್ಟು ತೋರಿಸ್ತಿದ್ದೀನಲ್ಲ, ಅಲ್ಲಿ ನಾವು ಆವಾಗಲೇ ತೋರಿಸಿದ ಬಾವಿ ಇರೋದು. ಹಾಗೆ ಇಲ್ಲಿ ಇನ್ನೂ ಒಂದು ಬಾವಿ ಇದೆ. ಹಾಗೆ ನೋಡಿ ಇಲ್ಲಿ ಇನ್ನೂ ಒಂದು ಬಾವಿ ಇದೆ. ಈ ಬಾವಿ ಬಂದು ತೋಟಕ್ಕೆ ಯೂಸ್ ಮಾಡೋ ನೀರಿನ ಬಾವಿ ಇದು. ನೋಡಿ ಬಾವಿಯಲ್ಲಿ ಇಲ್ಲೆಲ್ಲ ಬಾವಿಗಳಲ್ಲೂ ಇದೇ ಥರ ತುಂಬಿರುತ್ತೆ ಫ್ರೆಂಡ್ಸ್ ನೀರು. ಹಾಗೆ ನಾನು ಕೈ ಇಟ್ಟು ತೋರಿಸಿದ್ನಲ್ಲ, ಅಲ್ಲಿ ಮೆಟ್ಲುಗಳೆಲ್ಲ ತುಂಬಾ ಹಾಳಾಗಿತ್ತು ಬಾವಿಯಲ್ಲಿ. ನೋಡಿ ಹಾಗೆ ಒಂದು ವ್ಯೂ ನೋಡಿ, ಎಲ್ಲ ಕಡೆನೂ ಬರೀ ಬೆಟ್ಟನೇ ಕಾಣಿಸುತ್ತೆ ಫ್ರೆಂಡ್ಸ್. ಎಲ್ಲಿ ನೋಡಿದ್ರು ಊರು ಸುತ್ತ ಬರೀ ಬೆಟ್ಟನೇ. ನಾನಿವಾಗ ಕೈ ಇಟ್ಟು ತೋರಿಸಿದ್ದೀನಲ್ಲ, ಅದು ರಥ ನಿಲ್ಲಿಸೋ ಮನೆ, ಅದು ಅಂದರೆ ತೇರು ನಿಲ್ಲಿಸೋ ಮನೆ. ಇದು ಬಂದು ಸೋಮೇಶ್ವರ ಟೆಂಪಲ್ಲು. ಇದೇ ಟೆಂಪಲ್ಲು ಈ ಮಂತ್ 25th ಇದು ಏನಪ್ಪ ಜಾತ್ರೆ ಇರೋದು, ರಥೋತ್ಸವ ಇರೋದು, ಸೋಮೇಶ್ವರ ರಥೋತ್ಸವ. ಅದ್ರ ಪಕ್ಕದಲ್ಲಿರೋದು ಬಂದು ಚೌಟ್ರಿ ಫ್ರೆಂಡ್ಸ್. ಈ ಊರಲ್ಲಿ ಚೌಟ್ರಿ ಇದೆ, ಡಿಜಿಟಲ್ ಲೈಬ್ರರಿ ಇದೆ, ಮತ್ತು ಪೋಸ್ಟ್ ಆಫೀಸ್ ಇದೆ, ಗ್ರಾಮ ಪಂಚಾಯಿತಿ ಇದೆ, ಒಂದು ಪಾರ್ಕ್ ಇದೆ, ಹಾಗೆ ಒಂದು ಅಪಾರ್ಟ್ಮೆಂಟ್ ಸಹ ಇದೆ, ವೆಟರ್ನರಿ ಹಾಸ್ಪಿಟ್ಲ್ ಇದೆ, ಮತ್ತು PHC ಪ್ರೈಮರಿ ಹೆಲ್ತ್ ಸೆಂಟರ್ ಸಹ ಇದೆ ಫ್ರೆಂಡ್ಸ್. ಯಾವುದೇ ಥರದ ಫೆಸಿಲಿಟಿ ಇಲ್ಲ ಅಂತೇನಿಲ್ಲ, ಎಲ್ಲ ಥರ ಫೆಸಿಲಿಟಿನೂ ಇದೆ. ಹಾಗೆ ಪ್ರೈಮರಿ ಸ್ಕೂಲ್ ಹೈಸ್ಕೂಲ್ ಎರಡೂ ಇದೆ ಫ್ರೆಂಡ್ಸ್. ನೋಡಿ ಇವಾಗ ಎಲ್ಲಿ ನೋಡಿದ್ರೂ ಯಾವುದೇ ಒಂದು ಗಿಡ ಮರ ಸಂದಿಯಿಂದ ನೋಡಿದ್ರೂ ನಮಗೆ ಬರೀ ಬೆಟ್ಟನೇ ಕಾಣಿಸುತ್ತೆ. ನೋಡಿ ಇವಾಗ ನಾನಲ್ಲಿ ಕೈ ಬೆರಳೇನು ಇಟ್ಟು ತೋರಿಸ್ತಾ ಇದ್ದೀನಿ ಅದೆಲ್ಲ ಬೆಟ್ಟಗಳೇ ನೋಡಿ, ಅದು ಬೆಟ್ಟನೇ. ಮತ್ತು ನೋಡಿ ಈ ಕಡೆ ತಿರುಗಿಸ್ತಿದ್ದೀನಿ ನೋಡಿ, ಅಲ್ಲಿ ಒಂದು ಬೆಟ್ಟ ಕಾಣ್ತಿದೆ, ಇಲ್ಲಿ ಒಂದು ಬೆಟ್ಟ ಕಾಣ್ತಿದೆ, ಮತ್ತು ನೋಡಿ ಅಲ್ಲಿ ಒಂದು ಬೆಟ್ಟ. ಇದು ಬಂದು ಕೋಲಾರ ಸೈಡ್ ಇರೋ ಬೆಟ್ಟಗಳು ಫ್ರೆಂಡ್ಸ್. ಇದು ನಾನು ಕೈ ಇಟ್ಟು ತೋರಿಸ್ತಿದ್ದೇನಲ್ಲ, ಬ್ಯಾಂಗ್ಳೂರು ಕೋಲಾರ ಹೈವೇಯಲ್ಲಿರೋ ಅಂಥ ಬೆಟ್ಟಗಳಿದು. ಈ ಬೆಟ್ಟ ಬಂದು ನಮ್ಮ ಅಜ್ಜಿ ಊರು ಬಸ್ ಸ್ಟಾಪಲ್ಲಿರೋ ಬೆಟ್ಟ ಫ್ರೆಂಡ್ಸ್. ಇದನ್ನು ಕೆಂದಟ್ಟಿ ಬೆಟ್ಟ ಅಂತಾರೆ. ಆ ಬೆಟ್ಟದ ಪಕ್ಕದಲ್ಲೇ ನಮ್ಮ ಅಜ್ಜಿ ಊರು ಬಸ್ ಸ್ಟಾಪು ಮತ್ತು ಅಪಾರ್ಟ್ಮೆಂಟ್ ಇರೋದು ಫ್ರೆಂಡ್ಸ್. ಅಲ್ಲೇ ಅಪಾರ್ಟ್ಮೆಂಟು ಬರೋದು. ನೋಡಿ ಇದೇ ಗ್ರೌಂಡಲ್ಲೇ ಈ ಜಾತ್ರೆಗೆ ನೋಡಿ ಇದೇ ಹೇಳಿದ್ದು ವೆಟರ್ನರಿ ಹಾಸ್ಪಿಟಲ್ ಅಂತ. ಹಾಗೆ ನೋಡಿಕೊಂಡು ಮತ್ತು ಈ ಗ್ರೌಂಡಿಗೆ ಹೋಗ್ತಿದ್ವಿ. ನಮ್ಮ ಆಂಟಿ ಮಕ್ಕಳು ಮತ್ತು ನಮ್ಮ ಆಂಟಿ ಮಕ್ಕಳು ನಮ್ಮ ಅಮ್ಮ ಎಲ್ಲ ಸ್ವಲ್ಪ ರೀಲ್ಸ್ ಪ್ರಾಕ್ಟೀಸ್ ಮಾಡೋಣ ಮತ್ತು ರೀಲ್ಸ್ ಎಲ್ಲ ಸ್ವಲ್ಪ ಶೂಟ್ ಮಾಡೋಣ ಅಂತ ಹೋಗ್ತಿದ್ರು. ನಾನು ಹಾಗೇ ಅವ್ರ ಜೊತೆ ಹೋದೆ ಫ್ರೆಂಡ್ಸ್. ನೋಡಿ ಎಲ್ಲಿ ನೋಡಿದ್ರು ಊರು ಸುತ್ತ ಬರೀ ದೇವಸ್ಥಾನನೇ ಇದೆ ಫ್ರೆಂಡ್ಸ್. ಊರು ಸುತ್ತ ಒಂದು ಎಷ್ಟು ಲೆಕ್ಕನೇ ಇಲ್ಲ ಫ್ರೆಂಡ್ಸು ದೇವಸ್ಥಾನಗಳಿಗೆ. ಇದೇ ಗ್ರೌಂಡಲ್ಲೇ ಒಂದು 4-5 ಟೆಂಪಲ್ ಇದೆ ಫ್ರೆಂಡ್ಸ್ ಇದೇ ಗ್ರೌಂಡಲ್ಲೇ. ಹಾಗೆ ಇವರು ರೀಲ್ಸ್ ಪ್ರಾಕ್ಟೀಸ್ ಮಾಡಿ ರೀಲ್ಸ್ ಎಲ್ಲ ಶೂಟ್ ಮಾಡ್ಕೊಳ್ತಿದ್ರು. ಹಿಂದ್ಗಡೆ ಬೆಟ್ಟ ಲೊಕೇಶನ್ ಎಲ್ಲ ಚೆನ್ನಾಗಿದೆ ಅಂತ. ಹಾಗೆ ನಾನು ಸುಮ್ಮನೆ ನಿಂತಿರಬೇಕಾದ್ರೆ ನೋಡೋಣ, ಒಂದು ವೀಡಿಯೋ ಮಾಡ್ಕೊಳ್ಳೋಣ, ಯೂಟ್ಯೂಬಲ್ಲೇ ಶೇರ್ ಮಾಡೋಣ ಅಂತ ಹಾಕಿದೆ. ನಮ್ಮ ಆಂಟಿ ಮಗಳು ವರ್ಷಿತಾ ಮತ್ತು ಇನ್ನೊಬ್ಬ ಆಂಟಿ ಮಗಳು ದೀಕ್ಷಾ ಮತ್ತು ನಮ್ಮಮ್ಮ ಇಲ್ಲಿ ಪ್ರಾಕ್ಟೀಸ್ ಮಾಡ್ತಿರೋದು. ಅಜ್ಜಿ ಊರಲ್ಲಿ ಇದು ಏನಪ್ಪ ಪಾರ್ಕ್ ಇದೆ ಅಂತ ಹೇಳಿದ್ನಲ್ವ ಫ್ರೆಂಡ್ಸ್, ಇದೇ ಪಾರ್ಕ್ ಅದು. ಫ್ರಂಟ್ ಗೇಟ್ ಲಾಕ್ ಮಾಡಿದ್ದಾರೆ. ನೋಡೋಣ, ಬ್ಯಾಕ್ ಸೈಡ್ ಇನ್ನೂ ಒಂದು ಗೇಟ್ ಇದೆ, ಆ ಗೇಟಿಂದ ಒಳಗಡೆ ಹೋಗಿ ವಿಡಿಯೋ ರೆಕಾರ್ಡ್ ಮಾಡ್ತೀನಿ ಫ್ರೆಂಡ್ಸ್. ನೋಡೋಣ ಒಳಗಡೆ ಏನೇನೆಲ್ಲ ಇದೆ
ಚಿಕ್ಕದಾಗೆ ಇರೋದು, ತುಂಬ ದೊಡ್ಡದೇನಲ್ಲ ಪಾರ್ಕು. ಇರೋ ಸ್ಪೇಸಲ್ಲಿ ಎಷ್ಟು ನೀಟಾಗಿ ಮಾಡಿದ್ದಾರೆ ಅಂದರೆ, ಇನ್ನು ಬ್ಯಾಕ್ ಸೈಡು ಕಲ್ಯಾಣಿ ಇದೆ. ಕಲ್ಯಾಣಿ ಮುಂದೆ ಈ ಥರ ಪಾರ್ಕ್ ಮಾಡಿದ್ದಾರೆ ಫ್ರೆಂಡ್ಸ್, ಜಾಗ ವೇಸ್ಟ್ ಮಾಡಬಾರ್ದು ಅಂತ. ನೋಡಿ ಪಾರ್ಕ್ ಎಲ್ಲ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ಎಷ್ಟು ನೀಟಾಗಿ. ಅಂದರೆ ಇವಾಗ ಅದು ಕಲ್ಯಾಣಿ ಮುಂದೆ ನಾನು ಚಿಕ್ಕ ಹುಡುಗಿಯಿಂದನೂ ಈ ಸ್ಟ್ಯಾಚ್ಯೂಗಳಿತ್ತು. ಆ ಸ್ಟ್ಯಾಚ್ಯೂಗಳು ಓಪನ್ ಸ್ಪೇಸಲ್ಲೇ ಇತ್ತು. ಹಿಂದ್ಗಡೆ ಗೋಕುಂಟೆ ಅಂತ ಇತ್ತು. ಆ ಗೋಕುಂಟೆನ ಕಲ್ಯಾಣಿ ಮಾಡಿ, ಕಲ್ಯಾಣಿ ಮುಂದೆ ಇದ್ದಂಥ ಕಲ್ಲುಗಳಿಗೆಲ್ಲನೂ ಈ ಥರ ಮಂಟಪ ಥರ ಮಾಡಿದ್ದಾರೆ. ಕಲ್ಯಾಣಿ ಸೈಡಿಂದ ಗೇಟ್ ಓಪನ್ ಇತ್ತು ಅಂತ ಕಲ್ಯಾಣಿ ಕಡೆ ಬಂದಿದ್ದೀವಿ ಫ್ರೆಂಡ್ಸ್. ಹಾಗೆ ನೋಡಿ ಕಲ್ಯಾಣಿ, ಇದು ಫಸ್ಟು ನಾವು ಚಿಕ್ಕ ಹುಡುಗರು ಇರಬೇಕಾದ್ರೆ ಗೋಕುಂಟೆ ಅಂತಿದ್ರು ಮತ್ತು ತಿಪ್ಪಾಳ ಅಂತಿದ್ರು. ಗೋಕುಂಟೆ ಅಂದರೆ ನಾರ್ಮಲಾಗಿ ಒಂದು ಕುಂಟೆ ಥರ ಇತ್ತು. ಹಸು ಮತ್ತು ಕುರಿ ಮೇಕೆ ಎಲ್ಲ ಬಂದು ಹೊರಗಡೆಯಿಂದ ಮೇಯಿಸ್ಕೊಂಡು ಬಂದಾಗ ಇಲ್ಲಿ ನೀರು ಕುಡಿಸ್ತಿದ್ರು. ಮತ್ತು ಕೆಲವರೆಲ್ಲ ಇಲ್ಲಿ ಅಂದರೆ ಹಸು ತೊಳೆಯೋದು ಎಲ್ಲ ಮಾಡ್ತಿದ್ರು. ಅವಾಗ ತುಂಬ ಹಳ್ಳ ಥರ ಸ್ವಲ್ಪ ಗಿಡ ಎಲ್ಲ ಬೆಳ್ಕೊಂಡು ಹಾಳಾಗಿತ್ತು. ಅದನ್ನು ಇವಾಗ ಕಲ್ಯಾಣಿ ಥರ ಮಾಡಿ ಈ ಥರ ಸುತ್ತ ಕಾಂಪೌಂಡ್ ಎಲ್ಲ ಹಾಕಿ ಮೇಂಟೈನ್ ಮಾಡ್ತಿದ್ದಾರೆ. ಬನ್ನಿ ಕಾಂಪೌಂಡ್ ಅಂದರೆ ಇದ್ರೊಳಗಡೆ ಪಾರ್ಕ್ ಒಳಗಡೆ ಹೋಗಿ ಒಂದು ವಿಡಿಯೋ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ಬ್ಯಾಕ್ ಡೋರಿಂದ ಬಂದಿದ್ದೀನಿ. ಈ ಕಲ್ಲುಗಳು ಏನು ನೋಡ್ತಿದ್ದೀರಾ ಈ ಮಂಟಪದೊಳಗಡೆ, ಈ ಸ್ಟ್ಯಾಚ್ಯೂಗಳು ನಾನು ಚಿಕ್ಕ ಹುಡುಗಿ ಇರಬೇಕಾದ್ರೆ, ಚಿಕ್ಕ ಹುಡುಗಿಯಿಂದನೂ ಈ ಸ್ಟ್ಯಾಚ್ಯೂಗಳು ಇಲ್ಲೇ ಇತ್ತು. ನಾವು ಇದ್ರ ಜೊತೆ ಎಲ್ಲ ಆಟ ಆಡಿದ್ದೀವಿ. ಅದ್ರ ನೆನಪು ಇವತ್ತಿಗೂ ನಮಗೂ ಇದೆ, ನೆನಪೆಲ್ಲನೂ. ನೋಡಿ ಆ ಸ್ಟ್ಯಾಚ್ಯೂಗಳನ್ನ ಹಾಳಾಗಬಾರ್ದು ಅಂತ ಅದಕ್ಕೆ ಮಂಟಪ ಥರ ಮಾಡಿ ಆ ಸ್ಟ್ಯಾಚ್ಯೂನ ಹಾಗೇ ಮೇಂಟೈನ್ ಮಾಡಿದ್ದಾರೆ. ಹಾಳಾಗಬಾರ್ದು, ಬಿಸಿಲಿಗೆಲ್ಲ ಒಣಗುತ್ತೆ, ಮಳೆಗೆ ನೆನೆಯುತ್ತೆ ಅಂತ. ಫ್ರೀಝರು ಮಾಡಿರೋ ಥರ ಒಂದು ಸ್ಟ್ಯಾಚ್ಯೂಗಳನ್ನೆಲ್ಲ ಫ್ರೀಝರು ಥರ ಮಾಡಿ ಇಟ್ಟಿದ್ದಾರೆ ಫ್ರೆಂಡ್ಸ್. ಬ್ಯಾಕ್ ಸೈಡ್ ಗೋಕುಂಟೆ, ಅದ್ರ ಮುಂದೆ ಇದ್ದಿದ್ದಂಥ ಸ್ಟ್ಯಾಚ್ಯೂಗಳನ್ನ ಫ್ರೀಝರು ಮಾಡಿದ್ದಾರೆ. ನೋಡಿ ಇದು ಫ್ರಂಟ್ ಗೇಟು, ಅಲ್ಲಿ ಓಪನ್ ಇರಲಿಲ್ಲ ಅಂತೇಳ್ಬಿಟ್ಟು ನಾವು ಈ ಸೈಡಿಂದ ಬಂದ್ವಿ. ಆ ಮುಂದೆ ಕಾಣ್ತಿರೋದೇ ಗ್ರಾಮ ಪಂಚಾಯಿತಿ. ಮತ್ತು ನೋಡಿ ಇದೆಲ್ಲನೂ ಇಲ್ಲಿ ಕಾಣ್ತಿರೋದು ಬಂದು, ನಾನು ಅಂದ್ಕೊಂಡಿದ್ದೀನಿ ಗಾಣದ ಕಲ್ಲು ಅಂತ, ಬಟ್ ಅದೇನು ಕಲ್ಲು ಅಂತ ಗೊತ್ತಿಲ್ಲ. ಗಾಣ ಅಂದರೆ ಎಣ್ಣೆ ಗಾಣ ಮಾಡ್ತಿದ್ರಲ್ಲ ಆ ಕಲ್ಲಂತ. ಅದನ್ನೆಲ್ಲ ಹಾಳಾಗಬಾರ್ದು ಅಂತ ಫ್ರೀಝರು ಮಾಡಿ ಇಟ್ಟಿದ್ದಾರೆ ಪಾರ್ಕಲ್ಲಿ. ಫ್ಯೂಚರಲ್ಲಿ ನಮ್ಮ ಮಕ್ಕಳಿಗೆಲ್ಲ ಇದೆಲ್ಲ ಏನು ಅಂತಲೇ ನೋಡಿರೋದಿಲ್ಲ. ಅಟ್ಲೀಸ್ಟ್ ಈ ಥರ ಫ್ರೀಝರು ಮಾಡಿಟ್ರೆ ಕರ್ಕೊಂಬಂದಾದರೂ ಈ ಥರ ತೋರಿಸ್ಬೋದು. ನೋಡಿ ಇದು ರಾಗಿ ಬೀಸೋ ಕಲ್ಲು. ಅದ್ರ ಕೆಳಗಡೆ ಇರೋವಂಥದ್ದು ರಾಗಿ ಮತ್ತು ನೆಲ್ಲು ತೆನೆ, ಅಂದರೆ ರಾಗಿ ತೆನೆ ತುಳಿಸೋ ಅಂಥ ಕಲ್ಲು ಅಂತಾರೆ ನಮ್ಮ ಕಡೆ. ನಿಮ್ಮ ಕಡೆ ಎಲ್ಲ ಏನಂತಾರೆ ನನಗೆ ಗೊತ್ತಿಲ್ಲ. ರಾಗಿ ತುಳಿಸೋ ಕಲ್ಲು ಗುಂಡು ಕಲ್ಲು ಅಂತಾರೆ. ನೋಡಿ ಕೆಳಗಡೆ ಇರೋದು ಬಂದು ರಾಗಿ ತುಳಿಸೋ ಕಲ್ಲು ಫ್ರೆಂಡ್ಸು. ಅದ್ರ ಮೇಲ್ಗಡೆ ಇರೋದು ಬಂದು ರಾಗಿ ಮತ್ತು ರಾಗಿ ಬೀಸೋ ಕಲ್ಲು, ರಾಗಿ ಹಿಟ್ಟು ಮಾಡೋದು. ಕೆಳಗಡೆ ಇರೋದು ಬಂದು ರಾಗಿ ಮತ್ತು ರಾಗಿ ತೆನೆನ ತುಳಿಸೋ ಕಲ್ಲು ಅಂತಾರೆ ಫ್ರೆಂಡ್ಸ್. ನೋಡಿ ಹಾಗೆ ಒಂದು ಪಾರ್ಕ್ ವ್ಯೂನ ತೋರಿಸ್ತೀನಿ. ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಪಾರ್ಕನ್ನಂದರೆ. ಯಾವಾಗಲೂ ರೆಗ್ಯುಲರಾಗಿ ವಾಟರ್ ಸ್ಪ್ರೇ ಮಾಡ್ತಿರ್ತಾರೆ. ಆಟೋಮೆಟಿಕ್ ವಾಟರ್ ಸ್ಪ್ರೇ ಹಾಕಿದ್ದಾರೆ. ಮತ್ತು ಸುತ್ತ ಓಡಾಡೋದಕ್ಕೆ ಅಂತ ಫುಟ್ಪಾತ್ ಥರ ಮಾಡಿದ್ದಾರೆ. ಚಿಕ್ಕದಾದರೂ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಫ್ರೆಂಡ್ಸ್. ನೋಡಿ ಇವೆಲ್ಲನೂ ತುಂಬ ವರ್ಷದ ಹಳೇ ಒಂದು ಸ್ಟ್ಯಾಚ್ಯೂ ಕಲ್ಲುಗಳು ಇವೆಲ್ಲನೂ. ಅದನ್ನು ಹಾಗೇ ಮೇಂಟೈನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹಾಳು ಮಾಡಬಾರ್ದಂತ ಅದನ್ನು ಪಾರ್ಕಲ್ಲಿ ಫ್ರೀಝರು ಮಾಡೋ ಥರ ಮಾಡಿಟ್ಟಿದ್ದಾರೆ. ಹಾಗೆ ವಿಡಿಯೋ ಎಲ್ಲ ಮಾಡಿಕೊಂಡು ನಾನೀಗ ಮನೆ ಕಡೆ ಹೋಗೋಣ ಅಂತೇಳ್ಬಿಟ್ಟು ಹೋಗ್ತಿದ್ದೆ. ಇಷ್ಟು ದೊಡ್ಡ ಕಲ್ಯಾಣಿ ಅಂದರೆ ತುಂಬಾ ಖುಷಿ ಆಗುತ್ತೆ ಫ್ರೆಂಡ್ಸ್. ಊರು ಮಿಡ್ಲಲ್ಲಿ ಇಷ್ಟು ಸ್ಪೇಸ್ ಯಾರೂ ಬಿಟ್ಟಿರೋದಿಲ್ಲ. ಈ ಕಡೆ ನಂದು ಆ ಕಡೆ ನಂದು ಅಂತ ಎಲ್ಲ ಏನಂದರೆ ಖಾಲಿ ಜಾಗನೂ ನಮ್ಮದು ಅಂತ ಇದು ಮಾಡ್ತಾರೆ, ಜಗಳ ಮಾಡ್ಕೊಂಡು ಬರ್ತಾರೆ. ಆದರೆ ಇಲ್ಲಿ ಇಷ್ಟೆಲ್ಲ ಮೇಂಟೈನ್ ಮಾಡಿದ್ದಾರಂದರೆ ಆ ಊರಿನ ಜನದ ಕೋಆಪ್ರೇಟಿವ್ ಹಾಗೇ ಇರಬೇಕು ಫ್ರೆಂಡ್ಸ್. ಯಾರೋ ಒಬ್ಬರು ಒಂದೊಳ್ಳೆ ಕೆಲಸ ಮಾಡ್ತಿದ್ದಾರಂದರೆ ಅದರಲ್ಲಿ ಕೆಟ್ಟದನ್ನು ಬಯಸೋರು ಅಥವಾ ಅವ್ರಿಗೊಂದು ಒಳ್ಳೆ ಹೆಸರು ಬಂದ್ಬಿಡುತ್ತೆ ಅಂತ ಹಾಳು ಮಾಡೋದಕ್ಕೆ ಅಂತಲೇ ಇರ್ತಾರೆ. ನೋಡಿ ಒಂದು ಊರಿನ ಜನತೆ ಕೋಆಪ್ರೇಟಿವ್ ಇದ್ರೇ ಈ ಥರ ಎಲ್ಲ ಒಳ್ಳೆ ಕೆಲಸ ಮಾಡೋದಕ್ಕಾಗೋದು ಫ್ರೆಂಡ್ಸ್. ಯಾರನ್ನೋ ಎತ್ತು ಕಟ್ಟಿ ಜಗಳಕ್ಕೆ ಬಿಡೋದು ಎಲ್ಲ ಮಾಡಿದ್ರೆ ಈ ಥರ ಎಲ್ಲ ನಾವು ನಮ್ಮ ಹಳ್ಳಿಗಳಲ್ಲಿ ಮೇಂಟೈನ್ ಮಾಡೋಕ್ಕಾಗಲ್ಲ. ಹಾಗೆ ಮನೆ ಕಡೆ ಬಂದೆ ಫ್ರೆಂಡ್ಸ್, ವಿಡಿಯೋ ಎಲ್ಲ ಮುಗಿಸ್ಕೊಂಡು.
ವಿಡಿಯೋ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಬರಬೇಕಾದ್ರೆ ಮನೆ ಕಡೆ ಒಂದು ವಿಡಿಯೋ ಮಾಡಿಕೊಂಡೆ. ನೋಡಿ ಇಲ್ಲಿ ಎಷ್ಟು ಕಾಣ್ತಿದೆ, ಇದು ಉದ್ದಕ್ಕೂ ನಮ್ಮ ಅಜ್ಜಿ ಮನೆಯೇ. ಇದರಲ್ಲಿ ಒಂದು 75% ಅಷ್ಟು ರೇಷ್ಮೆ ಹುಳ ಮೇಯಿಸೋದಕ್ಕೆ ಯೂಸ್ ಮಾಡ್ಕೊತಾರೆ. ಇನ್ನೊಂದು 25 ಅಷ್ಟು ನಮ್ಮ ಅಜ್ಜಿಯವರು ಸಂಸಾರ ಇರೋದಕ್ಕೆ ಅಂತ ಯೂಸ್ ಮಾಡ್ಕೊಳ್ತಿದ್ರು. ಮಾತಾಗೆ ಹರಿಕತೆ ಅಂದರೆ ತುಂಬಾ ಇಷ್ಟ ಫ್ರೆಂಡ್ಸ್. ಅದಕ್ಕೋಸ್ಕರ ಹರಿಕತೆನ ಮಾಡಿಸ್ತಿದ್ರು ನೈಟು, ತಿಥಿ ಆಗಿದ್ದು ನೈಟು. ಹಾಗೆ ಹರಿಕತೆ ನೋಡೋದಕ್ಕಿಂತ ಊರಲ್ಲಿ ಕೆಲವ್ರಿಗೆಲ್ಲ ಹರಿಕತೆ ಅಂದರೆ ಇವಾಗಲೂ ತುಂಬಾ ಇಷ್ಟಪಡೋ ಜನ ಇದ್ದಾರೆ. ಅಂದರೆ ತುಂಬ ಹಳಬ್ರಿಗೆಲ್ಲ ಹರಿಕತೆ ಕೇಳೋದಂದರೆ ತುಂಬ ಇಷ್ಟಪಡ್ತಾರೆ. ಹಾಗೆ ಹರಿಕತೆ ನೈಟು 10:30ಗೆ ಸ್ಟಾರ್ಟ್ ಆಗಿ ಅರ್ಲಿ ಮಾರ್ನಿಂಗು 5:30ಗೇನೋ ಕ್ಲೋಸ್ ಆಗಿದೆ. ಬಟ್ ನಾವು ಸ್ವಲ್ಪ ಹೊತ್ತು ನೋಡಿದ್ವಿ ಅಷ್ಟೇ ಫ್ರೆಂಡ್ಸ್. ನಮಗೆ ತುಂಬಾ ನಿದ್ದೆ ಬರ್ತಿತ್ತು. ಹಾಗೆ ಹರಿಕತೆ ನಮಗಂತೂ ಏನೂ ಅರ್ಥ ಆಗೋದಿಲ್ಲ, ಕೆಲವ್ರಿಗೆಲ್ಲ ತುಂಬ ಖುಷಿಪಟ್ಟು ನೋಡ್ತಾರೆ ಫ್ರೆಂಡ್ಸ್. ನೆಕ್ಸ್ಟ್ ಡೇ ಶೂಟ್ ಮಾಡಿರೋಂಥ ವಿಡಿಯೋ ಫ್ರೆಂಡ್ಸ್. ಇದು ನಮ್ಮ ಅಜ್ಜಿ ಊರಲ್ಲಿರೋ ಪ್ರೈಮರಿ ಹೆಲ್ತ್ ಸೆಂಟರ್ ಮತ್ತು ಆಯುಷ್ಮಾನ್ ಆರೋಗ್ಯ ಕೇಂದ್ರ. ಒಂದು ಹಳ್ಳಿಯಲ್ಲಿ ಈ ಥರ ಫೆಸಿಲಿಟಿ ಎಲ್ಲಿದೆಯೋ ನನಗೆ ಗೊತ್ತಿಲ್ಲ. ನಮ್ಮ ಅಮ್ಮ ಮನೆಯಲ್ಲೇ ನಮ್ಮ ಊರಲ್ಲಿ ಈ ಥರ ಯಾವುದೇ ಫೆಸಿಲಿಟಿ ಇಲ್ಲ. ನಮ್ಮ ಅಜ್ಜಿ ಊರಲ್ಲಿ ಈ ಥರ ಎಲ್ಲ ಫೆಸಿಲಿಟಿನೂ ಇದೆ ಫ್ರೆಂಡ್ಸ್. ಹಾಗೆ ನಮ್ಮ ತಾತಗೆ ಪೂಜೆ ಮಾಡೋದಕ್ಕೆ ಅಂತ ಫ್ಯಾಮಿಲಿ ಸಮೇತ ಹೋಗ್ತಿದ್ದೀವಿ ಫ್ರೆಂಡ್ಸ್. ನೋಡಿ ಈಗ ನಮ್ಮ ಫ್ಯಾಮಿಲಿಯವರೆಲ್ಲ ಹಿಂದ್ಗಡೆ ಬರ್ತಿದ್ದಾರೆ, ನಾವು ನಮ್ಮ ಆಂಟಿ ಮಕ್ಕಳೆಲ್ಲನೂ. ಇದೇ ನಮ್ಮ ಅಜ್ಜಿಯವ್ರ ತೋಟ. ದೂರದಲ್ಲಿ ಕಾಣ್ತಿರೋದೆ ಫ್ರೆಂಡ್ಸ್ ಅಪಾರ್ಟ್ಮೆಂಟು. ಅದು ನಮ್ಮ ಅಜ್ಜಿ ಊರು ಬಸ್ ಸ್ಟಾಪಲ್ಲಿದೆ. ಅಂದರೆ ಬ್ಯಾಂಗ್ಳೂರು ತಿರುಪತಿ ಹೈವೇಲಿ ಬರುತ್ತೆ ಬಸ್ ಸ್ಟ್ಯಾಂಡು. ಆ ಬಸ್ ಸ್ಟ್ಯಾಂಡಲ್ಲಿರೋಂಥ ಒಂದು ಅಪಾರ್ಟ್ಮೆಂಟು ಫ್ರೆಂಡ್ಸ್. ಮುಂದೆ ನಮ್ಮ ಆಂಟಿ ಮಗಳು ಆಯಿ ಅಂತ ಮಾಡ್ತಿದ್ದಾಳೆ. ಬನ್ನಿ ಇವಾಗ ಪೂಜೆ ಎಲ್ಲ ಮಾಡೋದನ್ನು ನಾನು ವೀಡಿಯೋ ಮಾಡ್ತೀನಿ. ಫುಲ್ ವೀಡಿಯೋ ಮಾಡಲ್ಲ ಫ್ರೆಂಡ್ಸ್, ಒಂದು ಸ್ವಲ್ಪ ವೀಡಿಯೋ ಮಾಡಿ ಇದೇ ವೀಡಿಯೋ ಜೊತೆ ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತೀನಿ ಅಷ್ಟೇ ಫ್ರೆಂಡ್ಸ್. ನೋಡಿ ಸುತ್ತ ಬೆಟ್ಟ, ಎಲ್ಲಿ ನೋಡಿದ್ರು ಮಂಜು ಕೌದಿರೋ ಥರ, ಒಂಥರ ಮಳೆ ಬರೋ ಥರ ವಾತಾವರಣ. ತುಂಬಾ ಚಳಿ ಇತ್ತು. ತುಂಬ ಚಳಿ ಅಂದರೆ ನಮಗೆ ರೆಗ್ಯುಲರಾಗಿರೋ ಚಳಿಗಿಂತ ಇಲ್ಲಿ ಸ್ವಲ್ಪ ಚಳಿ ಜಾಸ್ತಿ ಇರುತ್ತೆ. ಒಂದು ಸ್ವಲ್ಪ ಮಳೆ ಹನಿ ಬರ್ತಿತ್ತು. ಆದ್ರೂ ಪೂಜೆ ಮಾಡಬೇಕಲ್ಲ ಫ್ರೆಂಡ್ಸ್. 12th ಡೇಯಲ್ಲಿ ತಿಥಿ ಆಗಿದ್ದು ನೆಕ್ಸ್ಟ್ ಡೇ ಪೂಜೆ ಮಾಡಲೇಬೇಕು. ಅದಕ್ಕೋಸ್ಕರ ನಾವು ಫ್ಯಾಮಿಲಿ ಎಲ್ಲ ಹೋಗಿ ನಮ್ಮ ತಾತದು ಪೂಜೆ ಮುಗಿಸೋಣ ಅಂತೇಳ್ಬಿಟ್ಟು ಹೋಗಿ ತೋಟದ ಹತ್ರ ಪೂಜೆ ಮಾಡಿದ್ದು. ನೋಡಿ ಇದೆಲ್ಲ ನಮ್ಮ ತಾತದೇ ತೋಟ. ನಮ್ಮ ಅಜ್ಜಿ ತಾತಗೆ ಪೂಜೆ ಎಲ್ಲ ಮುಗೀತು. ಹಾಗೆ ಎಲ್ಲರೂ ನಮಸ್ಕಾರ ಮಾಡಿಕೊಂಡು ಹೋಗೋಣ ಅಂತೇಳ್ಬಿಟ್ಟು ನಾನು ಅಂದರೆ ನಮ್ಮ ಈ ಸುತ್ತ ಯಾವ ಥರ ಇದೆ, ಒಂದು ಮಳೆ ಬರೋ ಥರ ವಾತಾವರಣ ಇತ್ತು. ತುಂಬ ಮಂಜು ಅನ್ನಿಸ್ತಿತ್ತು. ದೂರದಲ್ಲಿ ಬೆಟ್ಟಗಳು, ತೆಂಗಿನ ಮರ ಎಲ್ಲ ನೋಡೋದಕ್ಕೆ ವಾತಾವರಣ ತುಂಬ ಚೆನ್ನಾಗಿತ್ತು. ಅದಕ್ಕೆ ಒಂದು ರೌಂಡ್ 360 ವ್ಯೂ ಅಲ್ಲಿ ಒಂದು ವಿಡಿಯೋ ಮಾಡಿದೆ ಫ್ರೆಂಡ್ಸ್. ಪೂಜೆ ಎಲ್ಲ ಮುಗಿಸ್ಕೊಂಡು ನಾವೆಲ್ಲ ಮನೆಗೆ ಹೊರಡ್ತಾ ಇದ್ದೀವಿ. ಎಲ್ಲರೂ ಮುಂದೆ ಹೋಗ್ತಿದ್ದಾರೆ, ನಾನು ಮತ್ತು ನಮ್ಮ ಆಂಟಿ ಲಾಸ್ಟಲ್ಲಿ ಬರ್ತಿದ್ವಿ. ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ನಮ್ಮ ಅತ್ತೆ ಮನೆಗೆ ನೀರು ತೊಗೊಂಬರೋದಕ್ಕೆ ಅಂತ ಬಾವಿ ಕಡೆ ಹೋದರು. ಹಾಗೆ ನಾವು ಮತ್ತೆ ಒಂದ್ಸರಿ ಬಾವಿ ನೋಡೋಣ ಅಂತ ಹೋದ್ವಿ. ನಿನ್ನೆಯಿಂದ ಎಷ್ಟೇ ಜನ ತೊಗೊಂಡ್ರು ಬಾವಿಯಲ್ಲಿ ನೀರು ಅಷ್ಟೇ ಇರುತ್ತೆ ಫ್ರೆಂಡ್ಸ್. ಕಡಿಮೆ ಆಗೋದು ಜಾಸ್ತಿ ಆಗೋದು ಆ ಥರ ಏನೂ ಇಲ್ಲ. ಈ ಕಡೆಯಿಂದ ಬಂದು ಊಟ ಮುಗಿಸ್ಕೊಂಡು ಊರಿಗೆ ಹೋಗೋಣ ಅಂತ ನಾವೆಲ್ಲ ಫ್ಯಾಮಿಲಿ ಎಲ್ಲ ಹೊರಟಿದ್ವಿ. ನಮ್ಮ ಫ್ಯಾಮಿಲಿ ಎಲ್ಲ ಮುಂದೆ ಹೋಗ್ತಿತ್ತು, ನಾನು ಲಾಸ್ಟಲ್ಲಿ ವೀಡಿಯೋ ಮಾಡ್ಕೊಂಡು ಹೋಗ್ತಿದ್ದೀನಿ. ಫಸ್ಟ್ ನೋಡಿದ್ದು ಪ್ರೈಮರಿ ಸ್ಕೂಲು ಫ್ರೆಂಡ್ಸ್. ಈಗ ನೋಡಿ ಇದೇ ಪ್ರೈಮರಿ ಸ್ಕೂಲು, ಗ್ರೀನ್ ಬಿಲ್ಡಿಂಗು. ಈಗ ತೋರಿಸ್ತಿರೋದು ಬಂದು ಪೋಸ್ಟ್ ಆಫೀಸು ಫ್ರೆಂಡ್ಸ್. ಪೋಸ್ಟ್ ಆಫೀಸು ಅದ್ರ ಮೇಲ್ಗಡೆ ಗ್ರಾಮ ಪಂಚಾಯಿತಿ ಇತ್ತು. ಗ್ರಾಮ ಪಂಚಾಯಿತಿನ ಈಗ ಬೇರೆ ಕಡೆ ಶಿಫ್ಟ್ ಮಾಡಿದ್ದಾರೆ. ಇದು ಪೋಸ್ಟ್ ಆಫೀಸು ಫ್ರೆಂಡ್ಸ್. ಪೋಸ್ಟ್ ಆಫೀಸ್ ಪಕ್ಕದಲ್ಲೇ ಡಿಜಿಟಲ್ ಲೈಬ್ರರಿ ಇದೆ ಫ್ರೆಂಡ್ಸ್. ಡಿಜಿಟಲ್ ಲೈಬ್ರರಿ ಎಲ್ಲ ನೋಡಿಕೊಂಡು ನಮ್ಮ ಆಂಟಿ ಬೇಗ ಮುಂದೆ ಹೋಗ್ತಿದ್ರು ಅಂತ ನಾನು ಬೇಗ ಮುಂದೆ ಹೋಗ್ತಿದ್ದೀನಿ. ಯಾಕೆಂದರೆ ನಾನೇ ಲಾಸ್ಟಲ್ಲಿ ವೀಡಿಯೋ ಮಾಡ್ಕೊಂಡು ಹೋಗ್ತಿರೋದು, ಎಲ್ಲ ಆಲ್ರೆಡಿ ಮುಂದೆ ಹೋಗಿದ್ದಾರೆ ಅಂತ. ನಮ್ಮ ಆಂಟಿ ಎಲ್ಲ ಬಸ್ ಸ್ಟಾಪ್ ಕಡೆ ನಡ್ಕೊಂಡು ಹೋಗ್ತಾ ಇದ್ದೀವಿ ಊರಿಗೆ ಹೋಗೋದಕ್ಕೆ ಅಂತ. ನೋಡಿ ಯಾವ ಕಡೆ ವೀಡಿಯೋ ಮಾಡಿದ್ರು ಬರೀ ಬೆಟ್ಟ ಅಂತಲೇ ಕಾಣುತ್ತೆ ಫ್ರೆಂಡ್ಸ್ ನಮ್ಮ ಅಜ್ಜಿ ಊರಲ್ಲಿ. ನಮ್ಮ ಅಜ್ಜಿ ಊರಿಂದ ಬಸ್ ಸ್ಟಾಪಿಗೆ ನಡ್ಕೊಂಡು ಹೋಗೋದಕ್ಕೆ ಈ ಬಸ್ ಸ್ಟಾಪಲ್ಲೂ ತುಂಬಾ ಮನೆಗಳಿದ್ದಾವೆ.
ನೋಡಿ ಇದೆಲ್ಲನೂ ಗದ್ದೆಗಳು ನಮ್ಮ ಅಜ್ಜಿ ಊರಿಗೆ. ಇದು ಕಾಲುವೆ, ರಾಜಕಾಲುವೆ ಅಂತಾರಲ್ಲ ಫ್ರೆಂಡ್ಸ್, ಅದು ರಾಜಕಾಲುವೆ ಪಕ್ಕದಲ್ಲೇ ಗದ್ದೆಗಳು ಮತ್ತು ಬೆಟ್ಟದಿಂದ ಬರೋ ಅಂಥ ನೀರೆಲ್ಲನೂ ಈ ಗದ್ದೆಗಳಲ್ಲಿ ಸ್ಟೋರ್ ಆಗುತ್ತೆ. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ವಾತಾವರಣನೂ. ಹಾಗೆ ಬಸ್ ಸ್ಟ್ಯಾಂಡಿಗೆ ಬಂದ್ವಿ ನಡ್ಕೊಂಡು. ಈಗ ರೋಡ್ ದಾಟಿ ಆ ಸೈಡ್ ಹೋಗ್ಬೇಕು, ಯಾಕೆಂದರೆ ನಾವು ಕೋಲಾರಿಗೆ ಹೋಗೋದಕ್ಕೆ ಬಸ್ಸು ಇನ್ನೊಂದು ಸೈಡ್ ಬರುತ್ತೆ ಫ್ರೆಂಡ್ಸ್. ಹೈವೇಯಲ್ಲಿ ವೆಹಿಕಲ್ಗಳು ತುಂಬಾ ಓಡಾಡ್ತಿರುತ್ತೆ, ಫಾಸ್ಟಾಗಿ ಮೂವ್ ಆಗುತ್ತೆ. ರೋಡು ಕ್ರಾಸ್ ಮಾಡಿ, ಹೈವೇನ ಕ್ರಾಸ್ ಮಾಡಿ ಈ ಸೈಡ್ ಬಂದ್ವಿ. ನೋಡಿ ಇಲ್ಲಿ ಕಾಣ್ತಿರೋದೇ ನಮ್ಮ ಅಜ್ಜಿ ಊರು ಹೈಸ್ಕೂಲು, ಮತ್ತು ಇದು ಹೈವೇ, ಇದೇ ಬಸ್ ಸ್ಟಾಪು ಫ್ರೆಂಡ್ಸ್. ನೋಡಿ ಅಲ್ಲೇ ಕಾಣ್ತಿರೋದು ಅಪಾರ್ಟ್ಮೆಂಟು. ನಮ್ಮ ಅಜ್ಜಿ ಊರಲ್ಲಿ ಯಾವುದೇ ಥರದ ಫೆಸಿಲಿಟಿ ಇಲ್ಲ ಅಂತಿಲ್ಲ. ಗೋಲ್ಡು ಮತ್ತು ಕ್ಲಾತ್ ಸೆಂಟರ್ ಎರಡೂ ಇಲ್ಲ. ಬಾಡಿಗೆಗೂ ಅಷ್ಟೇ ತುಂಬ ಬಾಡಿಗೆ ಮನೆಗಳಿದೆ ಫ್ರೆಂಡ್ಸ್. ಬಾಡಿಗೆಗೂ ಸಿಗುತ್ತೆ. ಜನ ತುಂಬಾ ಡಿಮ್ಯಾಂಡ್ ಇದೆ ಬಾಡಿಗೆಗೆ. ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ನಿಮಗಿಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಆಲ್ ಅಂತ ಓಕೆ ಕೊಡಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.